ಬೋಟಲ್ಲಿ ಇಲ್ಲಿ ಮಾತ್ರ ಕೂರ್ಬೋದು, ಆ ಬೋಟಲ್ಲಿ ನೋಡಿ ಕೆಳಗೂ ಕೂರ್ಬೋದು, ಮೇಲೂ ಕೂರ್ಬೋದು. ನೋಡ್ತಾ ಇರ್ಬೋದು ಆರತಿ ಶುರು ಆಗಿದೆ, ಮಾಡ್ತಿದ್ದಾರೆ. ಏನ್ ಕೇಳ್ತಾ ಇದೀನಪ್ಪ ಅಂತಂದ್ರೆ ಆರತಿ ನೋಡ್ತಾ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಕೇಳ್ತಾ, ವಿಡಿಯೋ ನೋಡ್ತಾ ಇರೋರ್ಗೂ ಸಹ ಒಳ್ಳೇದು ಆಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ರೈತ ಗುರು ಯೂಟ್ಯೂಬ್ ಚಾನಲ್. ಬನ್ನಿ, ಇವಾಗ ಗುರೂಜಿ ಎಲ್ಲಿಗೆ ಹೋಗ್ತಿದಾರಪ್ಪ? ಈ ಥರ ರೆಡಿಯಾಗಿ ಕಾಶಿಲಿ ಅಂತಿದ್ದೀರಾ? ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ನಾನು ನಿಮಗೆ ಗಂಗಾರತಿ ತೋರಿಸೋಣ ಅಂತೇಳಿ ಈ ಥರ ರೆಡಿಯಾಗಿ ನಾನು ಈ ಒಂದು ಮೂಲೆಯಲ್ಲಿ ಗಲ್ಲಿಯಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ, ಇವಾಗ ಅಲ್ಲಿಗೆ ಹೋಗಿ ನಿಮಗೆ ಯಾವ ರೀತಿ ಗಂಗಾರತಿ ಇದೆ ಎಂಬುದನ್ನು ನಾನು ನೋಡ್ತಾ ನಿಮಗೆ ಕನ್ನಡದ ಉತ್ತಮ ಪದಗಳನ್ನು ಬಳಸ್ತಾ ವಿವರಣೆಯನ್ನು ಕೊಡ್ತೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಅಲ್ಲಿಗೆ ರೀಚ್ ಆಗ್ತೀವಿ. ಒಟ್ಟು ಹಿಂದೆ ಬರ್ತಿರ್ತಕ್ಕಂಥ ಇಷ್ಟು ಮೆಂಬರ್ಗಳ ಜೊತೆ ನಾನು ಸಹ ಹೋಗ್ತಾ ಇದ್ದೀನಿ. ಸ್ಥಳ ನನಗೆ ಗೊತ್ತಿಲ್ಲ, ಇವರು ಮುಂದೆ ಹೋಗ್ತಿದ್ದಾರೆ, ಇವರು ಗೊತ್ತಿರೋದು. ಸೊ ಅವರು ನಾವು ಹಿಂಬಾಲಕರಾಗಿ ಹಿಂಬಾಲಿಸ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಹೋಗೋಣ. ನಾನೇನಾದರೂ ಈ ಗಲ್ಲಿಲಿ ಮಿಸ್ ಆಗಿ ರೋಡ್ ತಪ್ಪಿ ಎಲ್ಲಾದರೂ ಉಳ್ಕೊಂಡ್ರೆ ವಾಪಸ್ ಹೋಗೋಕ್ಕಿಂತ ಸತ್ಯವಾಗ್ಲೂ ಗೊತ್ತಾಗಲ್ಲ. ಏನಕ್ಕೆ ಅಂದರೆ ಹಿಂಗಿಂಗ್ ಎಲ್ಲ ಇದೆ ಈ ಗಲ್ಲಿ ನೋಡಿ, ಹಿಂಗೂ ಇದೆ. ಸೊ ಎಲ್ಲಾದರೂ ಮಿಸ್ ಆದರೆ ಮುಗಿದೋಯ್ತು ಕತೆ. ಹೀಗೆ ಹೋಗಬೇಕಾದ್ರೆ ಗಲ್ಲಿಲಿ ಈ ಥರ ಪುಟ್ಟ ದೇವಸ್ಥಾನವನ್ನು ನೋಡ್ಬೋದು. ಹಾಗೆ ಒಳಗಡೆ ಏನು ನೋಡ್ಬೋದಪ್ಪ ಅಂದರೆ ಶಿವನನ್ನು ನೋಡಬಹುದು. ಶಿವ ಈ ಗಲ್ಲಿ ರೋಡ್ನ ಏನಾದರೂ ಒಂದು ಸ್ವಲ್ಪ ಅಗಲ ಮಾಡಿದರೆ ಸತ್ಯವಾಗ್ಲೂ ಹೇಳ್ತೀನಿ, ಆಟೋ ಕಾರು ಇಲ್ಲೇ ಬರುತ್ತೆ ಗುರು. ಇಷ್ಟು ಅಗಲದಲ್ಲಿ ಎರಡೆರಡು ಬೈಕ್ ಹಾಕ್ಕೊಂಡು, ಅದರಲ್ಲೂ ಎರಡೆರಡು ಸಿಲಿಂಡರ್ ಹಾಕ್ಕೊಂಡು ಅದು ಇದು ಹಾಕೊಂಡು ಹೊಡಿತಾವ್ರೆ. ಇನ್ನೊಂದು ಚೂರು ಅಗಲ ಆದರೆ ಕಾರು ಸತ್ಯವಾಗ್ಲೂ ಹೊಡಿತಾರೆ ಇಲ್ಲಿ. ಆ ಗಲ್ಲಿನ ದಾಟಿ ಅಂತೂ ಈ ಒಂದು ಸಿಟಿ ಪಾಯಿಂಟ್ಗೆ ನಾವು ಇಷ್ಟು ಜನ ಬಂದು ನಿಂತಿದ್ದೀವಿ. ಈ ಕಡೆ ಅನಿಸುತ್ತೆ ಲೊಕೇಶನ್. ಬನ್ನಿ ಹೋಗೋಣ. ಅಂತೂ ಫೈನಲ್ ಆಗಿ ನಾವಿವಾಗ ಗಂಗಾರತಿ ಹತ್ರ ಬಂದಿದ್ದೀವಿ. ನೀರು ಸ್ವಲ್ಪ ಜಾಸ್ತಿನೇ ಬಂದಿದೆ, ನೋಡ್ತಾ ಇರ್ಬೋದು. ಅಲ್ಲಿ ಇದೆ ಎಂಟ್ರೆನ್ಸು. ಬನ್ನಿ ಇವಾಗ ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಆಲ್ಮೋಸ್ಟ್ ಆಲ್ರೆಡಿ ಇವರು ಒಂದು ಸಲ ಬಂದೋಗಿದ್ದಾರೆ, ಇಷ್ಟು ನೀರು ಬಂದಿದ್ದಿಲ್ಲ ಅಂತಿದ್ದಾರೆ. ಇವಾಗ ಸ್ವಲ್ಪ ಜಾಸ್ತಿ ಬಂದಿದೆ. ಆ ಕಡೆಗೆ ಬೋಟಿಂಗ್ ಇಲ್ಲ ಅಂತ ಅನಿಸುತ್ತೆ. ಸೊ ನೋಡೋಣ ಬನ್ನಿ. ಬೋಟಿಂಗು ಇದೆ, ಅಯ್ಯೋ ಬೋಟಿಂಗು ಇದೆ. ಏನಕ್ಕೆ ಅಂದರೆ ಬೋಟು ಅಲ್ಲಿ ಬರ್ತಾ ಉಂಟು. ಬನ್ನಿ ನಾವು ಬೋಟೆಲ್ಲ ತೀಸಿ ಅಂತ ಹೋಗೋಣ. ಅಂತೂ ಅಯ್ಯೋ ಒಂಥರ ಮೆಮೊರೇಬಲ್ ಡೇ. ಫುಲ್ಲು ಈ ಕಡೆಯಿಂದ ಆ ಕಡೆ ಕರ್ಕೊಂಡೋಗಿ ಬಿಡ್ತಾರೆ ಸ್ನಾನ ಮಾಡಲಿಕ್ಕೆ. ಹಾಗೆ ಗಂಗಾರತಿನೂ ಸಹ ಇಲ್ಲೇ ಇರೋದು. ಸೊ ಬನ್ನಿ, ನಮಗೆ ಬೋಟ್ ಯಾವ ಸಿಗುತ್ತೆ ಏನು ಎತ್ತ ಅಂತ ನೋಡೋಣ. ಅಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ, ಸಂಜೆ ಆದಮೇಲೆ ಇನ್ನೂ ಸಂಜೆ ಆಗಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಆಗಬೇಕು. ಅದನ್ನು ಹಚ್ಚಿ ಗಂಗೆಗೆ ಆರತಿನ ಮಾಡ್ತಾರೆ. ನಾವು ಅದನ್ನು ನಿಮಗೆ ನೋಡ್ತಾ ತೋರಿಸ್ತೀವಿ. ಇದೇ ಆ ಗಂಗಾರತಿ. ಶಿವ ಡಮರುಗ ಹೊಡಿತಿದ್ನಲ್ಲ, ಅದು ನನ್ನ ಕಣ್ಣಿಗೆ ಬಿದ್ದಿದೆ. ನೋಡೋಣ, ಅವರಿಗೆ ತಗತೀನಿ ಅಂತ ಹೇಳ್ಬಿಟ್ಟು ಟ್ರಯಲ್ ನೋಡೋಣ. ಸೊ ಇಲ್ಲಿ ಇದೆ, ನೋಡೋಣ ಬನ್ನಿ ಯಾವ ಥರ ಇದು ಸೌಂಡ್ ಬರುತ್ತೆ ಅಂತ. ಇದು ಹೆಂಗೆ ಗುರು ಹಿಂಗೆ ಹಿಡ್ಕೊಳ್ಳೋದು? ಬರ್ಬೇಕಾದ್ರೆ ಬರ್ತೀನಿ ಅಂತ ಹೇಳಿದ್ದೀನಿ ಅಕ್ಕಂಗೆ. ನೋಡೋಣ ಬನ್ನಿ ಇವಾಗ ಹೋಗೋಣ. ಸೊ ಇವಾಗ ಆಲ್ರೆಡಿ ಎಲ್ಲ ರೆಡಿ ಆಗಿದೆ. ಇನ್ನೇನು ಇವ್ರೆ ನೋಡಿ, ಎಲ್ಲ ನೋಡ್ತಾನೆ ಕೂತಿದ್ದಾರೆ. ಆ ಕಡೆನೂ ಇದ್ದಾರೆ. ನಾವು ಸಹ ಒಂದು ಸೀಟ್ನ ಇವಾಗ ಹಿಡಿಬೇಕು. ಸೊ ಇದೇ ಸೀಟು ನನ್ನ ಪ್ರಕಾರ ಪ್ಲಾನ್ ಮಾಡಿರೋದು. ಈ ಸೀಟಲ್ಲಿ ಆರಾಮಾಗಿ ನಿಲ್ಲೋಣ. ಬನ್ನಿ, ಇಲ್ಲಿ ತೋರಿಸ್ತಾ ಇರ್ತೀನಿ. ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರಾ ನೋಡಿ, ಇಷ್ಟು ಜನ ವೆಯ್ಟಿಂಗು ನೋಡಲಿಕ್ಕೆ. ಸುತ್ತ ಕೂತಿದ್ದಾರೆ, ಈ ಕಡೆ ಕೂತಿದ್ದಾರೆ. ಹಾಗೆ ನೋಡಿ ಇವಾಗ ನೋಡಿ ಈ ಕಡೆ ಎಲ್ಲ ಕವರ್ ಆಗ್ತಾ ಐತೆ. ಸೊ ನಾವು ಈ ಕಡೆ ಇದ್ದೀವಿ, ಫುಲ್ ಕವರ್. ಇನ್ನೂ ಸ್ವಲ್ಪ ಜನ ಇರೋದು ಇವಾಗ. ಇನ್ನೂ ನೋಡಿ ಬರ್ತಾರೆ. ಇವಾಗ ಇನ್ನೂ ಶುರು ಆಗಿಲ್ಲ. ಶುರು ಆದಮೇಲೆ ನೋಡಿ ತೋರಿಸ್ತೀನಿ ಜನಗಳನ್ನ. ಆ ಕಡೆ ಏನು ನೋಡ್ತಾ ಇದ್ದೀರಾ, ಅಲ್ಲೂ ಸಹ ಇದೇ ಥರ ಜನಗಳು ಕೂತು ನೋಡ್ತಾ ಇದ್ದಾರೆ. ನಾವು ಈ ಕಡೆಗೆ ಬಂದಿದ್ದೀವಿ. ಸೊ ಇಲ್ಲಿ ಎಷ್ಟು ಅಲ್ಲಿ ಇಲ್ಲಿ ಮತ್ತು ಮುಂದೆನೂ ಒಂದು 2-3 ಇದೆ ಅನಿಸುತ್ತೆ ಗೇಟ್ಗಳು. 4 ಗೇಟ್ ಹತ್ತತ್ರ ಇದೆ ಅನಿಸುತ್ತೆ. ಸೊ ಅದರಲ್ಲಿ ನಾವು ಈ ಗೇಟಲ್ಲಿದ್ದೀವಿ. ಸೊ ಬನ್ನಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರು ಆಗುತ್ತೆ. ಹೇಗೆ ಏನು ಎಂಬುದರ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ರೈತ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಉತ್ತಮವಾದ ವಿಡಿಯೋಗಳು ಬರ್ತಾ ಇರುತ್ತೆ. ಹಾಗೆ ಮುಂದಿನ ದಿನಗಳಲ್ಲಿ ಇವಾಗ ನಾನು ಕರ್ನಾಟಕದಿಂದ ಉತ್ತರ ಪ್ರದೇಶವರೆಗೂ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ದೇಶದಿಂದ ಹೊರದೇಶಗಳಿಗೂ ಸಹ ಹೋಗಿ ಒಂದು ಉತ್ತಮ ವಿಡಿಯೋಗಳನ್ನ ನಿಮ್ಮ ಮುಂದೆ ತೊಗೊಂಡು ಬಂದೇ ಬರ್ತೀನಿ ಅಂತ ಹೇಳ್ತಾ, ಅದಕ್ಕೋಸ್ಕರ ಇವಾಗ ನೀವು ಸಬ್ಸ್ಕ್ರೈಬ್ ಮಾಡಿ ವೆಯ್ಟ್ ಮಾಡ್ತಾ ಇರಿ.
ಹೊರಗಡೆ ಬಂದಿತ್ತು, ಉಗಿಸ್ಕೊಂಡಿತ್ತು, ದಾರ ಹಾಕಿ ಕಟ್ತಾ ಇದೀವಿ. ಇದನ್ನ ಕಟ್ಟಿ ಹಳ್ಳಾಡ್ದಂಗೆ ನಿರ್ಗಳಣ ಈಗ. ಹಳ್ಳ ಆಡಂಗಿಲ್ಲ ಇನ್ನದು. जय श्री राम, ಜೈ ಶ್ರೀರಾಮ್, जय श्री राम, ಜೈ ಶ್ರೀರಾಮ್, एक ही नारा एक ही नाम, ಜೈ ಶ್ರೀರಾಮ್, ಜೈ ಶ್ರೀರಾಮ್, एक ही नारा एक ही नाम, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲಿ ನೋಡ್ತಾ ಇರ್ಬೋದು ಫಾರಿನರು VIP ತರ ಬರ್ತಾವ್ರೆ ಗುರು. ಹೆಂಗ್ ಬರ್ತಾವ್ರೆ ನೋಡಿ, ಫೋಟೋ ಗಿಟೋ ತಕ್ಕ ನಮ್ಮಂಗೆ ಪೋಸ್ ಕೊಡ್ಕೊಂಡು ಬರ್ತಾವ್ರೆ. ಬನ್ನಿ ಬನ್ನಿ ನಮ್ಮ ಕಡೆ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಇವರು ಎಲ್ಲ ನಾವೇ ಶುರು ಮಾಡ್ತೀವಿ ಅಂತ ಹೇಳಿ ಶುರು ಮಾಡಿ ಶಿವ ಅಂತ ಹೇಳಿ ಬೆಳಗಿ ಬಿಡ್ತಲೇ ಅವರೇ, ಬಿಟ್ಟೆ ಆಯಿತು. ಆ ಕಡೆ ನಮ್ಮ ಗುರುಗಳು ಪತ್ರೆನ ಹಾಕ್ತಿದ್ದಾರೆ. ಫೈನಲಿ ನೋಡಿ ಇವರೇ ಆರತಿನ ಮಾಡೋರು ಬಂದಾಯ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರು ಆಗುತ್ತೆ. ಸಿದ್ಧತೆ ಚೆನ್ನಾಗೇ ನಡೀತಾ ಇದೆ. ಇನ್ನೇನು ಶುರು ಮಾಡ್ತಾರೆ. ಇಷ್ಟು ಜನ ಇಲ್ಲಿ ಇವಾಗ ನೋಡಲಿಕ್ಕೆ ರೆಡಿಯಾಗಿ ಕೂತವ್ರೆ. ಬನ್ನಿ ನಾವು ಸಹ ಕಾಯ್ತಾ ಇದ್ದೀವಿ, ಎಷ್ಟೊತ್ತಿ ಶುರು ಮಾಡ್ತಾರೆ ಅಂತ ಹೇಳಿ. ಫೈನಲಿ ಶುರು ಆಗ್ತಾ ಇದೆ ಗುರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರು ಆಗುತ್ತೆ. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈ ಥರ ಪೂಜೆಗೆ ಮೊದಲನೇದಾಗಿ ನೋಡಿ ಸಿದ್ಧತೆ ನಡೀತಾ ಇದೆ. ಗಂಧ ಹಚ್ಚುತ್ತಾ ಇದ್ದಾರೆ ಇವಾಗ. ಆಲ್ರೆಡಿ ಆ ಕಡೆ ಲೈಟ್ ಮಾಡಾಯ್ತು, ಇವಾಗ ಶುರು ಆಗ್ತಾ ಇದೆ. ನಾನಂತೂ ಮೇಲೆ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಇಷ್ಟು ದಿನ ಬರೀ ಟಿವಿಲಿ ಮೊಬೈಲಲ್ಲಿ ನೋಡಿದ್ದು, ಇವಾಗ ರಿಯಲ್ ಆಗಿ ನೋಡಕ್ಕೆ ನಿಂತಿದ್ದೀವಿ ಇಲ್ಲಿ. ನೋಡಿ ಮೊದಲಿಗೆ ಶುರು ಆಯ್ತಾ ಇದೆ. ಈ ಥರ ನೋಡಿ ಗಂಗೆಗೆ ಲೈಟ್ ಮಾಡಿ ಬಿಡ್ತಾ ಇದ್ದಾರೆ. ಇಲ್ಲೇ ನಿಂತ್ಕೊಂಡು ನೋಡೋದು ಸ್ವಲ್ಪ ಚೆನ್ನಾಗಿಲ್ಲ ಅನ್ನಿಸ್ತು. ಬನ್ನಿ ಇವಾಗ ಬೋಟ್ ಒಳಗಡೆ ಹೋಗೋಣ ಅಂತ ಪ್ಲಾನ್ ಆಗಿದೆ. ಬೋಟ್ ಒಳಗಡೆ ನಾವು ಇವಾಗ ಹೋಗಿ ಕೂತು ಗಂಗಾರತಿನ ನೋಡೋಣ. ಎಸ್, ಲೆಟ್ಸ್ ಗೋ ಟು ಬೋಟ್. ನಾನು ಯಾವ ಬೋಟಿಗೆ ಹೋಗ್ತಾ ಇದ್ದೀನಿ ಅಂತಂದರೆ, ಎಸ್ ನೋಡ್ತಾ ಇರ್ಬೋದು ಇದೇ ಬೋಟ್ಗೆ ಇವಾಗ ನಾನು ಹೋಗ್ತಾ ಇರೋದು. ಬನ್ನಿ ಈ ಬೋಟ್ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಹೇಳಿ. ನಾನೆಂತೂ ಕಾಯ್ತಾ ಇದ್ದೀನಿ. ಬನ್ನಿ ಇವಾಗ ಒಳಗಡೆ ಹೋಗೋಣ ಶಿವ ಅಂತ. ಅದೆಲ್ಲ ಹೋಗ್ಬಿಡ್ಲಿ, ನಾವು ನಿಂತಾದ್ರೂ ನೋಡ್ಬೋದು. ಇಲ್ಲೇ ನಮ್ಮ ಜನ ನೋಡ್ತಿದ್ದೀರಾ, ಅಲ್ಲಿ ನೋಡಿ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತಂದರೆ. ನಾನು ಅವರಲ್ಲೊಬ್ಬ. ಅಲ್ಲಿಗೆ ಹೋಗ್ಬೇಕಿತ್ತು, ಬಟ್ ಇಲ್ಲಿ ಹೋಗ್ಬಿಟ್ಟು ಅಲ್ಲಿಗೆ ಹೋಗೋಣ. ಎಸ್ ಇದಾನ. ಜೈ ಗಂಗಾ ಭವಾನಿ, ಜೈ ಗಂಗಾ ಭವಾನಿ. ಅಯ್ಯೋ ತಳ್ತವ್ರೆ ನನ್ನನ್ನೇ ತಳ್ತವ್ರೆ ಗುರು, ತಳ್ತವ್ರೆ. ಅಲ್ಲಿ ಹಿಂದೆ ಇರೋರೆಲ್ಲ ಚಿಕ್ಕಮಂಗ್ಳೂರು ಆಗ್ಲಿಂದಲೂ ಕೇಳ್ತವ್ರೆ ಒಂದು ವಿಡಿಯೋ ಮಾಡಾಕು ಅಂತ. ಹಾಕಿಲ್ಲ, ನನ್ನ ಮದುವೆದೇನೋ ಹೇಳವ್ರೆ, ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಚಿಕ್ಕಮಂಗ್ಳೂರು ಅವ್ರದ್ದು. ಈ ಬೋಟಲ್ಲಿ ಇಲ್ಲಿ ಮಾತ್ರ ಕೂರ್ಬೋದು. ಆ ಬೋಟಲ್ಲಿ ನೋಡಿ ಕೆಳಗೂ ಕೂರ್ಬೋದು, ಮೇಲೂ ಕೂರ್ಬೋದು. ಚೆನ್ನಾಗಿದೆ ಆ ಬೋಟ್ ಒಂಥರ. ಅದನ್ನೇ ಮಾಡ್ಕೊಂಡಿತ್ತು ಅನ್ಸುತ್ತೆ, ಬಟ್ ಬೇಡ, ಇದೇ ಇರಲಿ ಸದ್ಯಕ್ಕೆ. ನಮಗೆ ಇದು ಫುಲ್ ಆಯಿತು. ಇನ್ನೊಂದು ಬೋಟ್ ಬರುತ್ತೆ ಈಗ. ಇದೇ ಬೋಟಿಗೆ ಎಲ್ಲರನ್ನೂ ತುಂಬವ್ರೆ. ಟೋಟಲ್ 200 ಜನನೂ ಸಹ ಹೊಸ ಬೋಟು ಅಂತ ಹೇಳ್ಬಿಟ್ಟು ತುಂಬವ್ರೆ. ಇಷ್ಟು ಜನ ಈ ಕಡೆ ಕೂತವ್ರೆ. ನಾನು ಮಧ್ಯದಲ್ಲಿ ಇರ್ತೀನಿ, ಯಾವುದಕ್ಕೂ ಇರಲಿ, ಹಾಕಬೇಕು ಸದ್ಯದಕ್ಕೆ. ಮಧ್ಯದಲ್ಲಿ ಇರೋಣ ರೈತ ಗುರೂಜಿ. ಇವಾಗ ನಾವು ಇಲ್ಲಿ ನೋಡ್ಬೋದು ಈ ಥರ ಇವಾಗ ಈ ಕಡೆ ಶುರು ಆಗ್ತಾ ಇದೆ. ಆ ಕಡೆಯವ್ರ ಡ್ರೆಸ್ಸು ಸ್ವಲ್ಪ ಡಿಫ್ರೆಂಟ್ ಇತ್ತು, ಈ ಕಡೆಯವ್ರ ಡ್ರೆಸ್ಸು ಸ್ವಲ್ಪ ಡಿಫ್ರೆಂಟ್ ಇದೆ. ನೋಡೋಣ, ಈ ಬೋಟ್ ಇವಾಗ ಹೊರಡಬಹುದು. ಇನ್ನೇನು ನೋಡೋಣ ಎಲ್ಲಿ ನಿಲ್ಲಿಸ್ತಾರೆ, ಯಾವ್ದು ರೀತಿ ನಮಗೆ ಕಾಣುತ್ತೆ ಎಂಬುದನ್ನು ಅಲ್ಲೇ ಹೋಗಿ ನೋಡೋಣ. ಯಾಕೋ ಈ ಸ್ಥಳ ನನಗೆ ಸೆಟ್ ಆಗಲಿಲ್ಲ. ಬನ್ನಿ ಆದರೆ ಅಲ್ಲೇ ಹೋಗಿ ನೋಡ್ಕೊಂಡು ಬರೋಣ ಅಂತೇಳಿ ಇದನ್ನು ನೋಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಜಾಗ ಬೇರೆ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ರೆಡಿ ಆಗೇ ಅವರೇ. ಇಷ್ಟು ಜನ ಅವರೇ, ಇದ್ರ ಮಧ್ಯದಲ್ಲಿ ನನಗೆ ಎಲ್ಲಿ ಸಿಗುತ್ತೆ ಹೇಳಿ. ಅಯ್ಯೋ ಕತೆ. ಇಷ್ಟು ಫುಲ್ಲು ರಶ್ ಊರು, ಇದು ಪೂರ್ತಿ ರಶ್ ಆಗೈತೆ. ಅಂತೂ ಆ ಜಾಗ ಬಿಟ್ಟು ಈ ಜನಗಳ ಮಧ್ಯದಲ್ಲಿ ಬಂದು ನಿಂತಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದರೆ ಅಯ್ಯೋ ತೋರಿಸ್ತೀನಿ ಇವಾಗ. ಅಲ್ಲಿ ಇವಾಗ ಶುರು ಆಯಿತು. ಬನ್ನಿ ನೋಡ್ತಾ ಇರೋಣ. ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ
ಓಂ ಪುಂಡರೀಕಾಕ್ಷ ಪುನಾದೋ ಪುಂಡರೀಕಾಕ್ಷ ಪುನಾದೋ ಪುನಾದ ಪುಂಡರೀಕಾಕ್ಷ ಸ್ವಸ್ತಿ ತಿಲಕಕರಣ. ಏನು ಕೆಲವೇ ಕ್ಷಣಗಳಲ್ಲಿ ಗಂಗೆಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಇನ್ನೇನು ಮುಗಿಯುತ್ತೆ, ಅದು ಆದ್ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಹೂವೆಲ್ಲ ಹಾಕಿ ಪೂರ್ತಿ ಸಿದ್ಧತೆ ಮಾಡ್ತಿದ್ದಾರೆ. ಹೇಳ್ದಂಗೆ ಅವಾಗಲಿಂದ ಕೆಲವೇ ಕ್ಷಣ ಅಂತ ಹೇಳ್ತಾ ಇದ್ದೀನಿ ಅನ್ಕೊಳಕ್ ಹೋಗ್ಬಿಡಿ. ಪೂಜೆ ಸ್ವಲ್ಪ ಸಮಯ ಹಿಡಿತಾ ಇದೆ. ನೋಡಿ ಈ ಕಡೆ ಇಲ್ಲೂ ಪೂಜೆ ಸಲ್ಲಿಸ್ತಾ ಇದ್ದಾರೆ, ಹಾಗೆ ಅಲ್ಲೂ ಪೂಜೆ ಸಲ್ಲಿಸ್ತಾ ಇದ್ದಾರೆ, ಹಾಗೆ ಆ ಕಡೆನೂ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಅವಾಗೇನು ಜನ ನೋಡಿದ್ದು ಗುರು, ನೋಡಿ ಇವಾಗ ತೋರಿಸ್ತೀನಿ. ಜನ ಸಾಗರದಲ್ಲಿ ಜನ ಮಾತ್ರ, ಅಯ್ಯೋ ಭಗವಂತ ಸೈಕ ಕೂತವ್ರೆ. ಇದಲ್ಲ ಅಲ್ಲಿ ಮೇಲೆ ಪೂಜೆ ಎಲ್ಲ ಸಲ್ಲಿಸಿದ ಮೇಲೆ ಅವರು ಯಾರ್ಯಾರು ಮನೆಯವ್ರು ಪೂಜೆ ಮಾಡಿಸ್ತಾ ಇದ್ದಾರೆ, ಇವಾಗ ಅವ್ರ ಕೈಲಿ ಪೂಜೆನ ಸಲ್ಲಿಸಿ ಅಲ್ಲಿ ದೀಪ ಹಚ್ಚಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಈ ಥರ ದೀಪನ ಇವರು ಹಚ್ಚುತ್ತಾ ಇದ್ದಾರೆ. ಇವಾಗ ಇವ್ರುಗಳು ಈ ಕಡೆ ಪೂಜೆನ ಮಾಡ್ತಿರೋದು, ಹಾಗೆ ಆ ಕಡೆ ಹಚ್ಚುತ್ತಿರೋರು ಆ ಕಡೆ ನೋಡ್ತಾ ಇರ್ಬೋದು. ಆ ಕಡೆ ಪೂಜೆನ ಮಾಡ್ತಿರ್ತಕ್ಕಂಥವ್ರು ಇವರು. ನೇನ್ ಶುರು ಆಯ್ತು. ಈ ಕಡೆ ಗಂಗೆಗೆ ಆರತಿ ನೇನು ನೋಡ್ಬೋದು. ಇವ್ರ ಕುಟುಂಬದವ್ರ ಕೈಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ಈಗ. ಬಟ್ ಆ ಕಡೆಗೆ ಹೋಗಿದ್ರೆ ಕಾಣೋದು, ಬಟ್ ಆ ಕಡೆಗೆ ಹೋದ್ರೆ ಈ ಕಡೆದು ಕಾಣಲ್ಲ, ಈ ಕಡೆಗೆ ಹೋದ್ರೆ ಆ ಕಡೆದು ಕಾಣಲ್ಲ. ಸಾಧ್ಯವಾದಷ್ಟು ಕವರ್ ಮಾಡೋಣ. ಇಲ್ಲೇ ನೋಡ್ತಾ ಇರಿ. ಆಗ್ಲಿಂದ ನಿಂತು ನೋಡೋದೇ ಆಗೈತೆ, ಇನ್ನು ಶುರು ಆಗುತ್ತೆ ಅಂತ. ಇವಾಗ ತಾನೇ ಗಂಗೆ ಪೂಜೆ ಆಗ್ತಾ ಇದೆ. ನೋಡೋಣ ಯಾವ ಥರ ಇರುತ್ತೆ ಅಂತೇಳಿ. ನೋಡಿ ನಾನು ಇಷ್ಟು ಹತ್ರದಲ್ಲೇ ಬಂದು ನಿಂತಿದ್ದೀನಿ. ಅವಾಗಲೇ ಹೇಳ್ದಂಗೆ ಅಷ್ಟೆಲ್ಲೋ ದೂರದಲ್ಲಿದ್ದೆ, ಇವಾಗ ಇಲ್ಲಿ ಹತ್ತಿರಕ್ಕೆ ಬಂದು ನಿಂತಿದ್ದೀನಿ. ನೋಡೋಣ ಏನು ಶುರು ಆಯಿತು. ಇವಾಗ ಶುರು ಆಗ್ತಾ ಇದೆ. ಪೂಜೆ ಮುಗೀತು. ಬನ್ನಿ ಇವಾಗ ಶುರು ಆಗುತ್ತೆ. ಇವ್ರ ಕುಟುಂಬದವ್ರನ್ನ ಇವಾಗ ಕಳಿಸ್ತಾ ಇದ್ದಾರೆ ಈ ಕಡೆಗೆ. ಇವ್ರು ಈ ಕಡೆಗೆ ಬಂದ ಮೇಲೆ ಅವ್ರು ಶುರು ಮಾಡ್ತಾರೆ. ನಾವು ನೋಡೋಣ. ಇಲ್ಲೇ ನಿಂತು ಹತ್ತಿರದಲ್ಲೇ ಹೇಗೋ ನಿಂತಿದ್ದೀವಿ. ಬನ್ನಿ. ಅಂತೂ ಶುರು ಆಯಿತು. ಇವಾಗ ಬನ್ನಿ ನೋಡೋಣ ಯಾವ್ಯಾವ ಥರ ಇರುತ್ತೆ ಅಂತೇಳಿ. ಮೊದಲಿಗೆ ಒಂದು ಹಾಡು ಹೇಳ್ತಾ ಇದ್ದಾರೆ, ಆದಮೇಲೆ ಅನ್ಸುತ್ತೆ ಗಂಗಾರತಿ. ನೋಡೋಣ. ಫೈನಲ್ ಆಗಿ ಅವ್ರವ್ರ ಜಾಗಕ್ಕೆ ಇವಾಗ ಅವರು ಬಂದಾಯ್ತು. ಶಿವ ಇನ್ನೇನು ಶುರು ಆಗುತ್ತೆ. ಮೊದಲಿಗೆ ಇಲ್ಲೊಬ್ರು ತಾತ ಬಂದು ಇವಾಗ 5 ನಿಮಿಷಗಳ ಕಾಲ ಹತ್ತತ್ರ ಏನು ಮಾಡ್ತಾರಪ್ಪ ಅಂತಂದರೆ ಶಂಕುನ ಊದ್ತಾರೆ. ಆ ಶಂಕು 5 ನಿಮಿಷಗಳ ಕಾಲ ನಿಲ್ಲದೆ ಅಷ್ಟು ಜನಗಳ ಮಧ್ಯಭಾಗದಲ್ಲಿ ನಿಂತು ಈ ಒಂದು ಏಜಿನಲ್ಲಿ ಊದ್ತಾರೆ. 5 ನಿಮಿಷ ಗುರು. ಇವಾಗ ಇವರು ಪೂಜೆ ಶುರು ಮಾಡ್ತಾ ಇದ್ದಾರೆ. ಮೊದಲಿಗೆ ಧೂಪ ಬೆಳಗ್ತಾ ಇದ್ದಾರೆ, ಅದು ಆದಮೇಲೆ ದೀಪನ ಬೆಳಗ್ತಾರೆ. 1 ಗಂಟೆಗೂ ಅಧಿಕ ಕಾಲ ಇಲ್ಲಿ ಕಾಯ್ತಾ ಇದ್ದಾರೆ. ನಾನು ಬಂದಿದ್ದೆ 5:45, ಟೈಮ್ ಬಂದು 7:20 ಹತ್ತತ್ರ ಇದೆ ಗುರು. ಇನ್ನು ಅವಾಗೇನು ಜನ ಬಂದಿದ್ದು, ಇವಾಗ ನೋಡಿ ಎಷ್ಟು ಜನ ಕಾಯ್ತಾ ಇದ್ದಾರೆ. ಗಂಗಾರತಿ ಹತ್ರದಿಂದ ನೋಡ್ತಾ ಇದ್ದೀವಿ ಇವತ್ತು ನಾವು. ತುಂಬ ಪುಣ್ಯವಂತರು. ಅಪ್ಪಬ್ಬಬ್ಬ. ನೀವು ಇಲ್ಲಿಂದಲೇ ನೋಡಿ, ದರ್ಶನವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಇವಾಗ ಧೂಪ ಹಾಕ್ತಾ ಇರೋದನ್ನು ನೋಡ್ಬೋದು. ಹಾಗೆ ಒಂದು ಮ್ಯೂಸಿಕ್ ಬ್ಯಾಕ್ಗ್ರೌಂಡಲ್ಲಿ ಹೇಗೆ ಬರ್ತಾ ಇದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಈ ದೃಶ್ಯನ ನೋಡ್ತಾ ಆ ಮ್ಯೂಸಿಕ್ನ ನಾನು ಕೇಳ್ತಾ ಇಲ್ಲಿ ನಿಂತಿರೋದು ಏನೋ ಗೊತ್ತಿಲ್ಲ, ಸ್ವರ್ಗದಲ್ಲೇ ಬಂದು ನಿಂತಿರಂಗೆ ಈ ದೃಶ್ಯ ಇದೆ. ಎಷ್ಟು ಜನ ಕಾಯ್ತಾ ಇದ್ದಾರೆ ನೋಡಿ, ನೋಡ್ತಾ ಕೂತಿದ್ದಾರೆ. ಖುಷಿ ಆಗುತ್ತೆ. ಇದು ಆದಮೇಲೆ ಇವಾಗ ನೋಡಿ, ಇದು ಧೂಪ ಹಾಕ್ತಾ ಇದ್ದಾರೆ. ಧೂಪ ಆದಮೇಲೆ ಬರ್ತಕ್ಕಂಥದ್ದು ಆರತಿ. ಕೆಳಗಡೆ ನೋಡ್ಬೋದು ಇಲ್ಲಿ ರೆಡಿ ಆಗಿದೆ, ಅದನ್ನ ಕೈಗೆ ತಗೋತಾರೆ. ನೋಡೋಣ ಇನ್ನೇನು ಇದು ಮುಗಿಯುತ್ತೆ. ನೋಡ್ತಾ ಇರಿ. ಇನ್ನು ಯಾರೆಲ್ಲ ನೋಡ್ತಾ ಸಬ್ಸ್ಕ್ರೈಬ್ ಆಗಿಲ್ಲ, ರೈತ ಗುರುಜಿಗೆ ಸಬ್ಸ್ಕ್ರೈಬ್ ಆಗೋದರ ಮುಖಾಂತರ ವಿಡಿಯೋ ನೋಡಿ ಅಂತ ಕೇಳ್ತಾ ನೋಡ್ತಾ ಇರಿ. ಇವಾಗ ಬಂತು ನೋಡಿ, ಅವ್ರ ಹತ್ರಕ್ಕೆ ತಗೋತಾರೆ ಇವಾಗ ಕೈಗೆ ಅದನ್ನು. ಆರತಿ ಯಾವ ಥರ ಇವಾಗ ಶುರು ಆಗುತ್ತೆ ನೋಡಿ. ಕೈಗೆ ಎತ್ಕೋತಾ ಇದ್ದಾರೆ. ಇನ್ನೇನು ಅವ್ರ ಕೈ ಹತ್ರ ಹೋಗಿದೆ. ನೋಡ್ತಾ ಇರ್ಬೋದು, ಆರತಿ ಶುರು ಆಗಿದೆ, ಮಾಡ್ತಿದ್ದಾರೆ. ಏನು ಕೇಳ್ತಾ ಇದ್ದೀನಪ್ಪ ಅಂತಂದರೆ ಆರತಿ ನೋಡ್ತಾ
ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ವಿಡಿಯೋ ನೋಡ್ತಾ ಇರೋರ್ಗೂ ಸಹ ಒಳ್ಳೇದು ಆಗಲಿ. ಸರ್ವೇ ಜನ ಸುಖಿನೋ ಭವಂತು. ನೋಡ್ಬೋದು ಇದರಲ್ಲಿ ಇವಾಗ ಈ ಥರ ಬೆಳಗ್ತಾ ಇದ್ದಾರೆ. ಕೊನೆಯದನ್ಸುತ್ತೆ ಇದು. ನೋಡೋಣ ಇನ್ನೇನೇನಿದೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ. ನಾನು ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಇದನ್ನು ನೋಡ್ತಾ ನಿಂತಿರೋದು. ಖುಷಿ ಆಗ್ತಾ ಇದೆ. ಎಲ್ಲ ಮುಗೀತು ಅನಿಸುತ್ತೆ. ಎಲ್ಲ ಕ್ಲಾಸ್ ಮಾಡ್ತಿದ್ದಾರೆ. ಭಗವಂತ ಒಳ್ಳೇದು ಮಾಡಪ್ಪ ಎಲ್ಲರಿಗೂ. ಕೊನೆಯದಾಗಿ ಹೂ ಎರ್ಚಿ ಈ ಥರ ಒಂದು ಶಾಸ್ತ್ರ ಮಾಡ್ತಾ ಇದ್ದಾರೆ. ಶಿವ ಕೊನೆ ಶಾಸ್ತ್ರ ಅನಿಸುತ್ತೆ. ನೋಡೋಣ, ನನಗಷ್ಟು ಗೊತ್ತಿಲ್ಲ, ಸುಮ್ಮನೆ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಕೇಳ್ಕೊತಾ ಇರಿ. ಕೊನೆ ಶಾಸ್ತ್ರ ಅಂದರೆ ಕೊನೆಯದಾಗಿರಲ್ಲ, ಇನ್ನೂ ಒಂದೇನೋ ಇರುತ್ತೆ ಅಂತಲೂ ಇರ್ಬೋದು. ಕೈ ಮಾತ್ರ ನಾನು ಹೆಂಗೆ ನಿಂತಿದ್ದೀನಿ ಗೊತ್ತಾ, ಈ ಥರ ಇಲ್ಲಿ ನಿಂತ್ಕೊಂಡು ಇವ್ರನ್ನ ನೋಡ್ತಾ ಕಮೆಂಟ್ ಹೊಡಿತಾ ವಿಡಿಯೋ ಮಾಡ್ತಾ ನಿಂತಿರೋದು ನಾನು ಇಷ್ಟು ಜನಗಳ ಮಧ್ಯೆ. ಕೊನೆಯದಾಗಿ ರೆಡ್ ಬಟ್ಟೆನ ತೋರಿಸಿದ ಮೇಲೆ ಇದೊಂದು ಶಾಸ್ತ್ರನ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಒಂದು ಶಾಸ್ತ್ರ ನಡೆಸ್ಕೊಡ್ತಿದ್ದಾರೆ. ಎಷ್ಟು ಜನ ಇದ್ದಾರೆ ಗೊತ್ತಾ, ಒಟ್ಟು 7 ಜನ ಈ ಒಂದು ಗಂಗಾರತಿಯನ್ನು ನಡೆಸ್ಕೊಡ್ತಿದ್ದಾರೆ. ತುಂಬ ಖುಷಿ ಆಯಿತು. ಭಗವಂತ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಕ್ಕಂಥ ಶಕ್ತಿ ಅವ್ರಿಗೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಹಾಗೆ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವಾಗ ನಾನು ಎಲ್ಲಿಗೆ ಹೋಗ್ತೀನಪ್ಪ ಅಂತಂದರೆ, ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಒಂದು ವಿಶೇಷ ವಿಡಿಯೋ. ತುಂಬ ಕಾಶಿಲಿ, ಅದರಲ್ಲೂ ಗಂಗಾರತಿ ಆದಮೇಲೆ ಎಲ್ಲಿಗೆ ಹೋಗ್ತಾರೆ ಅನ್ನೋದು ಆಲ್ರೆಡಿ ಗೊತ್ತಿರುತ್ತೆ. ಕಮೆಂಟ್ ಹಾಕಿ. ಸೊ ನಾವಿವಾಗ ಇದು ಮುಗಿಯುತ್ತೆ ಅನಿಸುತ್ತೆ, ಹೊರಡೋಣ, ನೋಡೋಣ ಏನಾಗುತ್ತೆ ಅಂತ. ಈ ಥರ ಒಂದು ನಮಸ್ಕಾರವನ್ನು ಅವರು ಗಂಗೆಗೆ ಅರ್ಪಿಸ್ತಾ ಇದ್ದಾರೆ. ಒಳ್ಳೇದು ಆಗಲಿ ಅಂತ, ನಾನು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ನಾವು ಇಷ್ಟೊತ್ತವರೆಗೂ ಗಂಗಾರತಿ ಯಾವ ಥರ ನಡೆಯುತ್ತೆ ಎಂಬುದನ್ನು ಹತ್ತಿರದಿಂದ ನಿಂತು ನೋಡ್ತಾ ಇದ್ದು. ಸೊ ಇಷ್ಟೊತ್ತವರೆಗೂ ನಾನು ಎಷ್ಟು ಕಷ್ಟಪಟ್ಟು ಈ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಅಂತಂದರೆ ನನಗೆ ಮಾತ್ರ ಗೊತ್ತು. ಆದ್ದರಿಂದ ಈ ಮೂಲಕ ನಾನು ಏನು ಕೇಳ್ಕೊತಾ ಇದ್ದೀನಪ್ಪ ಅಂತಂದರೆ, ನನಗೋಸ್ಕರ ಮುಂದೆ ಇನ್ನೂ ಉತ್ತಮ ವಿಡಿಯೋಗಳನ್ನ ನಿಮ್ಮ ಮುಂದೆ ತೊಗೊಬರ್ಬೇಕಲ್ವ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡೋದರ ಮೂಲಕ ನೀವು ನನ್ನ ಜೊತೆ ಇರಿ ಅಂತ ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ 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 ಬಾಯ್.